ನೋಡ್ಕೊಳ್ಳಿ ಕ್ವಶನ್ನು. ಈ ರಿಲೇಷನ್ ಆರ್ ಆನ್ ದ ಸೆಟ್ ಎ ಈಸ್ ಈಕ್ವಲ್ ಟು 1 2 3 ಅಪ್ ಟು 14 ಈಸ್ ಡಿಫೈನ್ಡ್ ಆಸ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ such that 3x minus y is equal to 0. Determine whether r is reflexive, symmetric and transitive. ನೋಡಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ. ಇದು 3 ಮಾರ್ಕ್ಸ್ಗೆ ಬರುತ್ತೆ ನಿಮಗೆ ಸೆಕೆಂಡ್ ಪ್ಯೂರ್ಲಿ. ಇದು ಹೆಂಗೆ ಮಾಡೋದು ನೋಡ್ಕೊಳ್ಳಿ ಸೊಲ್ಯೂಷನ್. ಫಸ್ಟು ನೀವೇನು ಮಾಡಿ, ಈ ಎನ ಬರ್ಕೊಳ್ಳಿ. ಎ ಏನು ಸೆಟ್ಟು 1 2 3 ಅಪ್ ಟು ಎಷ್ಟಿದೆ 14, ಅಂದರೆ 13 14 ಇದು ಬರ್ಕೊಂಡಿರಿ. ಆಮೇಲೆ ಆರ್ನ ಬರ್ಕೊಳ್ಳಿ. ಆರ್ ಅಂದರೆ ಏನು, ಎಕ್ಸ್ ಕಾಮ ವೈ ಸಚ್ ದಟ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 0. ಇಲ್ಲಿ ಏನು ಮಾಡಬೇಕು, ಈ ಕ್ವಶನಲ್ಲಿ ಇದು ಎ ಕೊಟ್ಟಿದ್ದಾರೆ ಸೆಟ್ಟು ಮತ್ತು ಆರ್ ಕೊಟ್ಟಿದ್ದಾರೆ. ಇದೆರಡೂ ಬರೆದಾದ್ಮೇಲೆ ಅವ್ರು ಏನು ಕೇಳಿದ್ದಾರೆ, ಆರ್ ರಿಫ್ಲೆಕ್ಸಿವ್ ಇದೆಯಾ, ಸಿಮೆಟ್ರಿಕ್ ಇದೆಯಾ, ಟ್ರಾನ್ಸಿಟಿವ್ ಇದೆಯಾ ಚೆಕ್ ಮಾಡಿ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಆರ್ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ 3x, ನೋಡಿ ಮೈನಸ್ ವೈ ಈ ಕಡೆ ತೊಗೊಳ್ಳಿ, ಏನಾಗುತ್ತೆ ಪ್ಲಸ್ ವೈ ಆಗುತ್ತೆ. ಈಗ ನೋಡಿ ಆರ್, ಈಗ ಎಕ್ಸ್ ಕಾಮ ವೈ ಬರೀಬೇಕು. ಈಗ ನೋಡಿ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ವೈ ಏನಾಗುತ್ತೆ 3 ಆಗುತ್ತೆ. ನೋಡಿ ಆರ್ ರಿಲೇಷನ್ ಅಂದರೆ ಸೆಟ್ ಆಫ್ ಆರ್ಡರ್ ಪೇರ್ಸು. ಇಲ್ಲಿ ಆರ್ಡರ್ ಪೇರ್ಸ್ದು ಸೆಟ್ ಇರುತ್ತೆ. ಇಲ್ಲಿ ಎಕ್ಸ್ ಮತ್ತು ವೈ ಎರಡೂ ಸೆಟ್ ಎ ಇಂದಾನೇ ತೊಗೊಂಡಿರಬೇಕು. ಈಗ ನೋಡಿ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ 3 × 1 ಏನಾಗುತ್ತೆ 3 ಆಗುತ್ತೆ, ಅಂದರೆ ವೈ ಏನಾಗುತ್ತೆ 3 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದೇ ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ ವೈ ಏನಾಗುತ್ತೆ 6 ಆಗುತ್ತೆ. ಎಕ್ಸಾಕ್ಟಲ್ಲಿ 3 ಹಾಕಿದ್ರೆ ವೈ ಏನಾಗುತ್ತೆ 9 ಆಗುತ್ತೆ. ಎಕ್ಸಾಕ್ಟಲ್ಲಿ 4 ಹಾಕಿದ್ರೆ ವೈ ಏನಾಗುತ್ತೆ 12 ಆಗುತ್ತೆ. ಎಕ್ಸಾಕ್ಟಲ್ಲಿ 5 ಹಾಕಿದ್ರೆ ವೈ ಏನಾಗುತ್ತೆ 15 ಆಗುತ್ತೆ. ಈಗ ನೋಡಿ ನಾವು ಬರೀಬೇಕಾಗಿರೋದು ಎಕ್ಸ್ ಕಾಮ ವೈ ಸಚ್ ದಟ್ 3x ಈಸ್ ಈಕ್ವಲ್ ಟು ವೈ, ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಬರೀಬೇಕು. ಇಲ್ಲಿ ನೋಡಿ ಎಕ್ಸು 1, ಇದು ಎಕ್ಸ್ ವ್ಯಾಲ್ಯೂ, ಅರ್ಥ ಆಗ್ತಿದೆಯಲ್ವ? ಇದು ವೈ ವ್ಯಾಲ್ಯೂ 1, 3. ನೆಕ್ಸ್ಟು ಎಕ್ಸ್ ವ್ಯಾಲ್ಯೂ ಏನು 2, ವೈ ವ್ಯಾಲ್ಯೂ ಏನು 6. ಆಮೇಲೆ ಎಕ್ಸು 3, ವೈ 9. ಆಮೇಲೆ ಏನು ಬರುತ್ತೆ, ಎಕ್ಸು 4, ವೈ 12, 4, 12. ಎಕ್ಸು 5, ವೈ 15. ಆದರೆ ನೋಡಿ ಎಕ್ಸು 5 ಇಲ್ಲಿದೆ, ಆದರೆ ವೈ 15 ಇಲ್ಲಿಲ್ಲ. ಅಂದರೆ ಈಗ ವೈ 12 ಗಂಟ ಮಾತ್ರ ತಗೊಳ್ಳಿ. ಗೊತ್ತಾಗ್ತಿದೆಯಲ್ವ? ಅಂದರೆ ಎಕ್ಸ್ ವೈ ವ್ಯಾಲ್ಯೂ ಹೆಂಗಿರಬೇಕು ಅಂದರೆ ಎಕ್ಸು ಎ ಇಂದ ಇರಬೇಕು, ವೈನು ಎ ಇಂದ ಇರಬೇಕು. ಮತ್ತು ಎಕ್ಸ್ ಕಾಮ ವೈ ಅಂದರೆ 3 × x ಮಾಡಿದಾಗ ಆನ್ಸರ್ ವೈ ಬರಬೇಕು. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಹೆಂಗೆ ಅಂದರೆ 4, 12. ಈಗ ನೋಡಿ ಎಕ್ಸು ಮತ್ತು ವೈ ಎ ಇಂದ ಇರಬೇಕು. ಎಕ್ಸ್ನ 3 ಇಂದ ಮಲ್ಟಿಪ್ಲೈ ಮಾಡಿದಾಗ 3 × 1 ಏನು ಬರಬೇಕು, ಇಲ್ಲಿ ಇರಬೇಕು 3. 3 2 6, 3 3 9, 3 4 12. ಇದನ್ನ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, ಆನ್ಸರ್ ಪಕ್ಕದಲ್ಲಿ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಇದು ಆರ್, ಇದು ರಿಲೇಷನ್ ಕೊಟ್ಟಿರೋದು. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈ ಆರ್ ಏನು ರಿಲೇಷನ್ ಕೊಟ್ಟಿದ್ದಾರೆ ಅದು ರಿಫ್ಲೆಕ್ಸಿವ್ನ ಸಿಮೆಟ್ರಿಕಾ ಟ್ರಾನ್ಸಿಟಿವ್ನ ಅಂತ ನೋಡಬೇಕು. ಈಗ ನೋಡಿ ರಿಫ್ಲೆಕ್ಸಿವ್ಗೆ ಕಂಡೀಷನ್ ಏನಂದರೆ, ಈಗ ನೋಡಿ ಈಗ 1 ಎಲ್ಲಿ ಇರುತ್ತೆ ಅಂದ್ಕೊಡಿ. 1 ಎಲ್ಲಿದ್ದರೆ 1, 1 ಶುಡ್ ಬಿಲಾಂಗ್ಸ್ ಟು ಆರ್. ಅಂದರೆ ಪ್ರತಿಯೊಂದಕ್ಕೂ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಆರ್ ಇದ್ದರೆ ಮಾತ್ರ ಅದು ರಿಫ್ಲೆಕ್ಸಿವ್. ಅಂದರೆ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂ ಎ ಇಂದ ಎಲ್ಲಿ ಇರುತ್ತಲ್ಲ ಎಲ್ಲ ಎಕ್ಸ್ ವ್ಯಾಲ್ಯೂ, ಯಾವುದಾದ್ರೂ ಎಕ್ಸ್ ವ್ಯಾಲ್ಯೂ ಎಲ್ಲಿ ಇದ್ದರೆ ಎಕ್ಸ್, ಎಕ್ಸ್ ಆರಲ್ಲಿ ಇರಬೇಕು. ಈಗ ಎಕ್ಸಾಂಪಲ್ ನೋಡಿ 1, 1 ಇರಬೇಕು ಆರಲ್ಲಿ, 2, 2 ಇರಬೇಕು, 3, 3 ಇರಬೇಕು, ಅಪ್ ಟು 14, 14 ಇರಬೇಕು ಆರಲ್ಲಿ. ಆದರೆ ಆ ಥರ ಇಲ್ಲ, ಅದಕ್ಕೆ ಇದು ರಿಫ್ಲೆಕ್ಸಿವ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕಂಡೀಷನ್ ರಿಫ್ಲೆಕ್ಸಿವ್ ಏನು ಅಂದರೆ ಎಲ್ಲಿ ಇರೋ ಎಲಿಮೆಂಟ್ಗೆ, ಈಗ ಎಕ್ಸಾಂಪಲ್ 1 ಇದ್ದರೆ ಇಲ್ಲಿ 1, 1 ಇರಲೇಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲೇನು ಮಾಡಿ ನೀವು ಅಂದರೆ ರಿಫ್ಲೆಕ್ಸಿವ್ ಆಗಲ್ಲ, ಇದು ಏನಾಗಲ್ಲ ರಿಫ್ಲೆಕ್ಸಿವ್ ಆಗಲ್ಲ. ಅದಕ್ಕೆ ಯಾವ ಥರ ಬರಿಬೇಕು ನೋಡ್ಕೊಳ್ಳಿ. ರಿಫ್ಲೆಕ್ಸಿವ್ಗೆ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಆ್ಯಸ್ ಎಕ್ಸ್, ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಅಂದರೆ ಎಕ್ಸ್, ಎಕ್ಸು ಆರಲ್ಲಿಲ್ಲ, ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ
ಎಲಿರೋ ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ ಎಕ್ಸ್ ಕಾಮ ಎಕ್ಸ್ ಇಲ್ಲ ಅಂತ ಹೇಳ್ಬೋದು. ಅದು ಗೊತ್ತಾಗ್ತಿದೆಯಲ್ವಾ? ಈ ಥರ ಬರೀರಿ. ದೇರ್ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್, ಈ ಥರ ಬರ್ದ್ಬಿಡಿ. ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಎಕ್ಸಾಂಪಲ್ ಕೊಟ್ಬಿಡಿ. ಎಕ್ಸಾಂಪಲ್ ಏನು? 1 ಎಲಿದೆ, ಆದರೆ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಏನಂತ ಹೇಳಬೇಕು? 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಬಟ್ 1 ಬಿಲಾಂಗ್ಸ್ ಟು ಎ. ಒಂದು ಎಕ್ಸಾಂಪಲ್ ಕೊಟ್ಬಿಡಿ ಇಲ್ಲ ಅದಕ್ಕೆ. ಗೊತ್ತಾಗ್ತಿದೆಯಲ್ವಾ? ರಿಫ್ಲೆಕ್ಸಿವ್ ಇಲ್ಲ ಅಂತ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ಬೇಕು. ರಿಫ್ಲೆಕ್ಸಿವ್ಗೆ ಯಾವ ಥರ ಮಾಡೋದು ನೋಡಿ. ಆ್ಯಸ್ ಎಕ್ಸ್ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಈ ಥರ ಬರ್ಕೊಬಿಡಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ದೇರ್ ಫಾರ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಎಕ್ಸಾಂಪಲ್ 1,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರು. ನೋಡಿ 1 ಇದೆ ಎಲ್ಲಿ, ಆದರೆ 1,1 ಆರಲ್ಲಿ ಇಲ್ಲ ಅಂತ. ನೆಕ್ಸ್ಟು ಸಿಮೆಟ್ರಿಕ್ಕು. ಸಿಮೆಟ್ರಿಕ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಸಿಮೆಟ್ರಿಕ್ಗೆ ಈಗ ನೋಡಿ, ಇಲ್ಲಿ ಸಿಮೆಟ್ರಿಗೆ ಇಲ್ಲಿ 1,3 ಇದೆ, ಅರ್ಥ ಆಗ್ತಿದೆಯಲ್ವಾ? ಆದರೆ 3,1 ಇಲ್ಲ. ಇಲ್ಲಿ ಮೇನ್ ನೋಡಬೇಕಾಗಿರೋದು ಫಸ್ಟು ಎಕ್ಸ್ ಕಾಮ ವೈ ಆರಲ್ಲಿ ಇದೆಯಾ ನೋಡಿ. ಎಕ್ಸ್ ಕಾಮ ವೈ ಇದ್ದರೆ ವೈ ಕಾಮ ಎಕ್ಸು ಆರಲ್ಲಿ ಇರಬೇಕು. ಆ ಥರ ಇದ್ದರೆ ಮಾತ್ರ ಅದು ಸಿಮೆಟ್ರಿಕ್. ಇಲ್ಲಿ ಸಿಮೆಟ್ರಿಕ್ ಆಗಲ್ಲ. ರೀಸನ್ ಯಾಕೆ? ಎಕ್ಸ್ ಕಾಮ ವೈ ಆರಲ್ಲಿದೆ, ಬಟ್ ವೈ ಕಾಮ ಎಕ್ಸ್ ಆರಲ್ಲಿ ಇಲ್ಲ. ಇದಕ್ಕೆ ಯಾವ ಥರ ಬರೀಬೇಕು ಅಂದರೆ ಆ್ಯಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಈಗ ನೋಡಿ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಇದೆ, ಇದು ಗೊತ್ತಾಗ್ತಿದೆಯಲ್ವಾ? ಡಸ್ ನಾಟ್ ಇಂಪ್ಲೈಸ್ ಇದನ್ನ ಬೇಕಿದ್ರೆ ಈ ಥರನೂ ಬರಿಬೋದು. ಅರ್ಥ ಆಗ್ತಿದೆಯಲ್ವಾ? ಸಿಂಬಲ್ ಈ ಥರನೂ ಯೂಸ್ ಮಾಡ್ಬೋದು. ಡಸ್ ನಾಟ್ ಇಂಪ್ಲೈಸ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಕಾಮ ವೈ ಆರಲ್ಲಿದೆ, ಆದರೆ ವೈ ಕಾಮ ಎಕ್ಸ್ ಆರಲ್ಲಿ ಇಲ್ಲ ಅಂತ ಹೇಳೋದಷ್ಟೇ. ದೇರ್ ಫೋರ್ ಆರ್ ಇಸ್ ನಾಟ್ ಸಿಮೆಟ್ರಿಕ್. ಒಂದು ಎಕ್ಸಾಂಪಲ್ ಕೊಟ್ಬಿಡಿ. ಎಕ್ಸಾಂಪಲ್ ಬಂದು ನೋಡಿ, ಇಲ್ಲಿ 1,2 ಇದೆ. 1,2 ಬಿಲಾಂಗ್ಸ್ ಟು ಆರ್, ಬಟ್ 1,3 ಬಿಲಾಂಗ್ಸ್ ಟು ಆರ್, ಬಟ್ 3,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಸಿಮೆಟ್ರಿಕ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಈ ಸೆಂಟೆನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಆ್ಯಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಡಸ್ ನಾಟ್ ಇಂಪ್ಲೈಸ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ಎಕ್ಸಾಂಪಲ್ ಅಂತ ಬರೆದು 1,3 ಆರಲ್ಲಿದೆ, ಆದರೆ 3,1 ಆರಲ್ಲಿ ಇಲ್ಲ ಅಂತ. ಗೊತ್ತಾಗ್ತಿದೆಯಲ್ವಾ? ಟ್ರಾನ್ಸಿಟಿವ್ಗೆ ಚೆಕ್ ಮಾಡೋದು ಯಾವ ಥರ ಅಂದರೆ, ಈಗ ನೋಡಿ ಫಸ್ಟು 1,3 ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಈ ಆರ್ಡರ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದು? 3. ಈ ಸೆಕೆಂಡ್ ಎಲಿಮೆಂಟು ಬೇರೆ ಆರ್ಡರ್ ಪೇರಲ್ಲಿ ಫಸ್ಟ್ ಎಲಿಮೆಂಟ್ ಇರೋದನ್ನ ನೋಡಬೇಕು. ಯಾವುದು? 3,9. ಇಲ್ಲೇನು ಮಾಡಬೇಕು? ಇದು ಬಿಟ್ಬಿಡಿ. 1,9 ಇಲ್ಲಿದೆಯಾ ಚೆಕ್ ಮಾಡಿ. ಅರ್ಥ ಆಗ್ತಿದೆಯಲ್ವ? 1,9 ಇದೆಯಾ ಇಲ್ಲಿ ಆರಲ್ಲಿ? ಇಲ್ಲ. ಅದಕ್ಕೆ ಇದು ಏನಾಗಲ್ಲ, ಟ್ರಾನ್ಸಿಟಿವ್ನೂ ಆಗಲ್ಲ. ಅಂದರೆ ಟ್ರಾನ್ಸಿಟಿವ್ಲಿ ಏನು ಹೇಳ್ತಾರೆ ಅಂದರೆ, ಎಕ್ಸ್ ಕಾಮ ವೈ ಆರಲ್ಲಿ ಇದ್ದರೆ, ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್ ಕಾಮ ಝೆಡ್ ಶುಡ್ ಬಿಲಾಂಗ್ಸ್ ಟು ಆರ್. ಸಿಮೆಟ್ರಿಗೆ ಯಾವ ಥರ? ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ದೆನ್ ವೈ ಕಾಮ ಎಕ್ಸ್ ಶುಡ್ ಬಿಲಾಂಗ್ಸ್ ಟು ಆರ್. ಇದು ಸಿಮೆಟ್ರಿಗೆ ಕಂಡೀಷನ್ನು. ಟ್ರಾನ್ಸಿಟಿವ್ಗೆ ಕಂಡೀಷನ್ ಏನಂದರೆ, ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್ ಕಾಮ ಝೆಡ್ ಶುಡ್ ಬಿಲಾಂಗ್ಸ್ ಟು ಆರ್. ಗೊತ್ತಾಗ್ತಿದೆಯಲ್ವಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ಟ್ರಾನ್ಸಿಟಿವ್ ಮಾಡೋದು ಯಾವ ಥರ ಅಂದರೆ, ಇಲ್ಲಿ ಟ್ರಾನ್ಸಿಟಿವ್ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಆ್ಯಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ does not implies x comma z belongs to R. Therefore, R is not transitive. ಇಲ್ಲಿ ನೋಡಿ, ಎಕ್ಸ್ ಕಾಮ ವೈ ಆರಲ್ಲಿದೆ,
ಮತ್ತು ವೈ ಕಾಮ ಝೆಡ್ಡು ಆರಲ್ಲಿದೆ, ಆದರೆ ಎಕ್ಸ್ ಕಾಮ ಝೆಡ್ ಮಾತ್ರ ಆರಲ್ಲಿಲ್ಲ. ಆ ಥರ ಕೇಸ್ ಇದ್ದರೆ ಅದಕ್ಕೆ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವ? ಎಕ್ಸಾಂಪಲ್ ಹೇಳ್ಬಿಡಿ. ಎಕ್ಸಾಂಪಲ್ ಏನು? 1,3 ಆರಲ್ಲಿದೆ, ಬಿಲಾಂಗ್ಸ್ ಟು ಆರ್, ಆ್ಯಂಡ್ 3,9 ಬಿಲಾಂಗ್ಸ್ ಟು ಆರ್, ಬಟ್ 1,9 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಗೊತ್ತಾಗ್ತಿದೆಯಲ್ವ? ಇದಕ್ಕೆ ನಾವೇನಂತೀವಿ? ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್. ನೋಡಿ, ಜ್ಞಾಪಕ ಇಟ್ಕೊಳ್ಳಿ. ರಿಫ್ಲೆಕ್ಸಿವ್ ಏನಂದರೆ ಪ್ರತಿಯೊಂದು ಎಲಿಮೆಂಟು ಏದು ಯಾವುದಿದೆ ಎಲಿಮೆಂಟು, ಈಗ ಎಕ್ಸ್ ಈಸ್ ದ ಎಲಿಮೆಂಟ್ ಆಫ್ ಎ, ದೆನ್ ಎಕ್ಸ್ ಕಾಮ ಎಕ್ಸ್ ಆರಲ್ಲಿ ಇರಬೇಕು. ಗೊತ್ತಾಗ್ತಿದ್ವಾ? 1 ಇದ್ದರೆ 1,1 ಇರಲೇಬೇಕು. ಸಿಮೆಟ್ರಿಕಲಲ್ಲಿ ಹೆಂಗೆ ಅಂದರೆ ರಿಫ್ಲೆಕ್ಸಿವ್ನ ನೋಡಿದಾಗ ನಾವು ಏನೇನು ನೋಡಬೇಕು ಅಂದರೆ ಸೆಟ್ ಎ ಮತ್ತು ರಿಫ್ಲೆಕ್ಸಿವ್ಗೆ ಸೆಟ್ ಎ ಮತ್ತು ಆರ್ನ ನೋಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಸಿಮೆಟ್ರಿಕ್ ನೋಡಿದಾಗ ಬರೀ ಆರ್ ನೋಡಿ, ಆರಲ್ಲಿ ನೋಡಿ ಎ ಕಾಮ ಬಿ ಇದೆಯಾ ನೋಡಿ ಫಸ್ಟು. ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ 1,3 ಬಿಲಾಂಗ್ಸ್ ಟು ಆರ್, ದೆನ್ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್. ವೈ ಕಾಮ ಎಕ್ಸ್ ಇದೆಯಾ? 1,3 ಇದೆ, ಬಟ್ 3,1 ಇಲ್ಲ, ಅದಕ್ಕೆ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಗೊತ್ತಾಗ್ತಿದೆಯಲ್ವಾ? ಟ್ರಾನ್ಸಿಟಿವ್ಗೆ ಬನ್ನಿ. ಈಗ ಟ್ರಾನ್ಸಿಟಿವ್ಲಿ ನೋಡಬೇಕಾಗಿರೋದು ಏನಂದರೆ ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್ ಕಾಮ ಝೆಡ್ ಶುಡ್ ಬಿಲಾಂಗ್ಸ್ ಟು ಆರ್ ಫಾರ್ ಆರ್ ಟು ಬಿ ಟ್ರಾನ್ಸಿಟಿವ್. ಗೊತ್ತಾಗ್ತಿದೆಯಲ್ವ? ಇಲ್ಲಿಗೆ ಈ ಥರ ಬರೋಲ್ಲ. ಹೆಂಗೆ ಅಂದರೆ ಈಗ 1,3 ಇದೆ, 3,9 ಇದೆ, ಬಟ್ 1,9 ಇಲ್ಲ. ಗೊತ್ತಾಗ್ತಿದೆಯಲ್ವ? ನೋಡಿ, ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಇಲ್ಲಿಗೆ ಜ್ಞಾಪಕ ಇಟ್ಕೊಳ್ಳಿ. ಮೇನು ಇದು ಇದೆಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇದನ್ನ ನಿಮ್ಮ ರೆಫರೆನ್ಸ್ಗೆ. ಇದು ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್, ದೆನ್ ವೈ ಕಾಮ ಎಕ್ಸ್ ಶುಡ್ ಬಿಲಾಂಗ್ಸ್ ಟು ಆರ್ ಫಾರ್ ಸಿಮೆಟ್ರಿಕ್. ಇದು ರಿಮೆಂಬರ್. ಇಲ್ಲಿ ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್, ದೆನ್ ಎಕ್ಸ್ ಕಾಮ ಝೆಡ್ ಶುಡ್ ಬಿಲಾಂಗ್ಸ್ ಟು ಆರ್. ಇದು ಟ್ರಾನ್ಸಿಟಿವ್ಗೆ ಕಂಡೀಷನ್. ಗೊತ್ತಾಗ್ತಿದೆಯಲ್ವಾ? ಇದು ರಿಫ್ಲೆಕ್ಸಿವ್ಗೆ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. ರಿಫ್ಲೆಕ್ಸಿವ್ಗೆ ಕಂಡೀಷನ್ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ, ದೆನ್ ಎಕ್ಸ್ ಕಾಮ ಎಕ್ಸ್ ಶುಡ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಗ್ತಿದೆಯಲ್ವಾ? ಇದು ಯಾವುದಕ್ಕೆ ಕಂಡೀಷನ್? ಇದು ರಿಫ್ಲೆಕ್ಸಿವ್ಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸ್ ಬಂದು ಎಲ್ಲಿದೆ ಅಂದ್ಕೊಳ್ಳಿ, ಯಾವುದಾದ್ರೂ ಎಲ್ಲ ಎಕ್ಸ್ಗೂ ನೋಡಬೇಕು. ಫಾರ್ ಆಲ್ ಎಕ್ಸ್, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಇದು ಇಫ್ ಬೇಡ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ, ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ, ಸೆಟ್ ಎ ಕೊಟ್ಟಿದ್ದಾರೆ. ಈ ರಿಲೇಷನ್ ಬಂದು ಈ ಸೆಟ್ಟಿಂದ ಈ ಥರ ಇದೆ ಅಂತ, ಈ ಥರ ಲಿಂಕ್ ಆಗಿದೆ ಅಂತ ಹೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ರಿಲೇಷನ್ ಬಂದು 2 ಸೆಟ್ ಮೇಲೆ ಇರುತ್ತೆ. ಇಲ್ಲಿ 2 ಸೆಟ್ ಬಂದು ಏನೇ ಇರಲಿ. ಗೊತ್ತಾಗ್ತಿದೆಯಲ್ವಾ? ಎ ಕ್ರಾಸ್ ಎ ಲೇ ಇರುತ್ತೆ ಇದು ರಿಫ್ಲೆಕ್ಷನ್. ಗೊತ್ತಾಗ್ತಿದೆಯಲ್ವಾ? ಇದು ರಿಲೇಷನ್ ಅಂದ್ರೇನು? ಸಬ್ಸೆಟ್ ಆಫ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕಾರ್ಟೀಷಿಯನ್ ಪ್ರಾಡಕ್ಟ್ ಬಂದು ಎ ಕ್ರಾಸ್ ಎ. ಈಗ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಎ ಬರ್ಕೊಳ್ಳಿ, ಆರ್ ಬರ್ಕೊಳ್ಳಿ. 3x = y. ಇಲ್ಲಿ ಎಕ್ಸು ಮತ್ತು ವೈ ಇಲ್ಲಿಂದಾನೇ ತೊಗೋಬೇಕು. ಈ ರಿಲೇಷನ್ ಸ್ಯಾಟಿಸ್ಫೈ ಆಗಬೇಕು. ಅಂದರೆ 3 × x ಮಾಡಿದ್ರೆ ಆನ್ಸರ್ ಏನು ಬರಬೇಕು? y. ಆ ಥರ ಸ್ಯಾಟಿಸ್ಫೈ ಆಗೋ ನಂಬರ್ಸ್ನ ಆರ್ಡರ್ ಪೇರ್ಸ್ನ ಬರಬೇಕು. ಇದಕ್ಕೆ ಆರ್ಡರ್ ಪೇರ್ಸ್ ಅಂತೀವಿ. ಅರ್ಥ ಆಗ್ತಿದೆಯಲ್ವ? ಸೆಟ್ ಆಫ್ ಆರ್ಡರ್ ಪೇರ್ಸು ಬಂದು ರಿಲೇಷನ್ ಆಗುತ್ತೆ. ಅದು ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ಈಗ ನೋಡಿ, ರಿಫ್ಲೆಕ್ಸಿವ್ಗೆ ಕಂಡೀಷನ್ ಏನು? ಇಲ್ಲಿ 1 ಇದ್ದರೆ 1,1 ಇರಲೇಬೇಕು. ಅರ್ಥ ಆಗ್ತಿದೆಯಲ್ವ? ಆವಾಗ ನಾವು ಏನಂತೀವಿ? ಅದಕ್ಕೆ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಈಗ ನೋಡಿ, ರಿಫ್ಲೆಕ್ಸಿವ್ಗೆ ಯಾವ ಥರ ಅಂದರೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂದರೆ ಎಲ್ಲ 1 ಎಲ್ಲಿ ಏನಿರುತ್ತೆ ಎಲ್ಲ ನಂಬರ್ಗೂ 1 ಇದ್ದರೆ 1,1 ಇರಲೇಬೇಕು. ಎಲ್ಲನೂ ಈಗ ಎಕ್ಸಾಂಪಲ್ 1,1, 2,2, 3,3 ಎಲ್ಲ ಇದೆ. 13,13 ಇದೆ. ಆದರೆ 14,14 ಇಲ್ಲ. ಅದು ಒಂದಿಲ್ಲ ಅಂದರೂ ಅದು ರಿಫ್ಲೆಕ್ಸಿವ್ ಅಲ್ಲ. ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂ ಎ ಇಂದ ಎಕ್ಸ್ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಪ್ರತಿಯೊಂದು ಎಕ್ಸ್ ವ್ಯಾಲ್ಯೂಗೂ ಎಕ್ಸ್ ಕಾಮ ಎಕ್ಸ್ ಆರಲ್ಲಿ ಇರಬೇಕು. ರಿಫ್ಲೆಕ್ಸಿವ್ ಆಗಬೇಕು ಅಂದರೆ. ಗೊತ್ತಾಗ್ತಿದೆಯಲ್ವಾ? ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟು ಸಿಮೆಟ್ರಿಕ್. ಸಿಮೆಟ್ರಿಕ್ ಯಾವ ಥರ ಅಂದರೆ ಎಕ್ಸ್ ಕಾಮ ವೈ ಆರಲ್ಲಿದ್ದರೆ ವೈ ಕಾಮ ಎಕ್ಸ್ ಆರಲ್ಲಿ ಇರಬೇಕು. ಇಲ್ಲಿ ನೋಡಿ 1,3 ಆರಲ್ಲಿದೆ, ಬಟ್ 3,1 ಆರಲ್ಲಿಲ್ಲ. ಅದಕ್ಕೆ ಸಿಮೆಟ್ರಿಕ್ ಆಗಲ್ಲ. ಟ್ರಾನ್ಸಿಟಿವ್ಗೆ ಯಾವ ಥರ ಅಂದರೆ ಎಕ್ಸ್ ಕಾಮ ವೈ ಆರಲ್ಲಿದ್ದರೆ ವೈ ಕಾಮ ಝೆಡ್ ಆರಲ್ಲಿದ್ದರೆ ಎಕ್ಸ್ ಕಾಮ ಝೆಡ್ಡು ಆರಲ್ಲಿ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 1,3 ಆರಲ್ಲಿದೆ, 3,9 ಆರಲ್ಲಿದೆ, ಬಟ್ 1,9 ಆರಲ್ಲಿ ಇರಬೇಕು ಟ್ರಾನ್ಸಿಟಿವ್ಗೆ, ಬಟ್ 1,9 ಆರಲ್ಲಿ ಇಲ್ಲ. ಈ ಥರ. ಗೊತ್ತಾಗ್ತಿದೆಯಲ್ವಾ? ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಈ ಥರ ಬರೀರಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.